ಆ ಮೊರಾರ್ಜಿ ದೇಸಾಯಿ ಶಾಲೆಯನ್ನ ಶ್ರೀನಿವಾಸಪುರಕ್ಕೆ ಕೊಡೋದಕ್ಕೆ ಎಲ್ಲ ಕೂಡ ಫೈಲ್ ಪುಟಪ್ ಆಗ್ತಾ ಇತ್ತು. ಆ ಕಡತಗಳನ್ನ ನೀವು ರಕ್ಷಣೆ ಮಾಡ್ಲಿಕ್ಕೆ ಕೂಡ ಯೋಗ್ಯತೆ ಇಲ್ಲ ಅಂದ್ರೆ ಇನ್ನು ಸಾರ್ವಜನಿಕರಿಗೆ ಬಡವರಿಗೆ ನೀವೇನ್ ಸಹಾಯ ಮಾಡ್ತೀರಿ? 36 ಎಕರೆ ಜಮೀನನ್ನ ಹೋರಾಟದ ಮುಖಾಂತರ ಉಳಿಸ್ತೀರಿ. ನಾವು ಇದರ ವಿರುದ್ಧವಾಗಿ ನಾವು 23ನೇ ತಾರೀಕು ಜಾಥಾ ಮಾಡ್ತಾ ಇದ್ದೀರಿ. ಟೋಲ್ ಗೇಟ್ ಇಂದ ಹಿಡಿದುಕೊಂಡು ತಾಲೂಕು ಕಚೇರಿವರೆಗೂ ಕೂಡ ಮಾನ್ಯ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಲೇಬೇಕು. ಜೈ ಬೋಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಜೈ ಬೋಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಜೈ 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 ಭೀಮ್, ಜೈ 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 ಭೀಮ್. ಡೆಮಾಕ್ರೆಟಿಕ್ ವಾರಿಯರ್ಸ್ ಹೋರಾಟಕ್ಕೆ, ಡೆಮಾಕ್ರೆಟಿಕ್ ವಾರಿಯರ್ಸ್ ಹೋರಾಟಕ್ಕೆ. ಆತ್ಮೀಯ ಮಾಧ್ಯಮದ ಬಂಧುಗಳೇ, ನಾವಿವತ್ತು ಒಂದು ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಇಲ್ಲಿ ಎಲ್ಲ ನಮ್ಮ ಹಿತೈಷಿಗಳು ಪದಾಧಿಕಾರಿಗಳು ಸೇರಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವಿಲ್ಲಿ ಕರೆದಿದ್ದೀವಿ. ಕರಪತ್ರ ಬಿಡುಗಡೆ ಮತ್ತು ಹೋರಾಟದ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿ. ಈ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ ಕೂಡ ನಾನು ಜೈ ಭೀಮ್ ವಂದನೆಗಳನ್ನು ತಿಳಿಸ್ತಾ, ಇದೇ 23ನೇ ತಾರೀಕು ಗುರುವಾರ ದೇವರಾಯ ಸಮುದ್ರ ಟೋಲ್ ಪ್ಲಾಜಾದಿಂದ ಹಿಡಿದು ಮುಳಬಾಗಿಲು ತಾಲೂಕು ಕಚೇರಿಯವರೆಗೆ ಪ್ರತಿಭಟನೆಯನ್ನು ಮಾಡಿ, ಕಾಲ್ನಡಿಗೆ ಜಾಥಾ ಮುಖಾಂತರ ಪ್ರತಿಭಟನೆ ಮಾಡಿ ಇಲ್ಲೊಂದು ಧರಣಿಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯಾಕೆ ಹಮ್ಮಿಕೊಂಡಿದ್ದೀವಿ ಅಂದರೆ, ಇಡೀ ನಮ್ಮ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮತ್ತು ಹನುಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಅದು ಬಿಟ್ಟು ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಈ ರಾಷ್ಟ್ರೀಯ ಹೆದ್ದಾರಿಗಳ ಆಜುಬಾಜುಗಳಲ್ಲಿ ಅಕ್ಕಪಕ್ಕಗಳಲ್ಲಿ ಇರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ಜಮೀನುಗಳು, ಅದೇನು ಲಕ್ಷಾಂತರ ರೂಪಾಯಿ ಜಮೀನುಗಳಲ್ಲಿ ಇವತ್ತವು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನುಗಳನ್ನು ಇವತ್ತು ಭೂಗಳ್ಳರು ಕಬಳಿಕೆ ಮಾಡ್ತಾ ಇದ್ದಾರೆ. ಭೂಗಳ್ಳರು ಅನ್ನೋದಕ್ಕಂದ್ರೆ ಇವನ್ನ ಭೂ ಮಾಫಿಯಾಗಳು ಅಂತ ಕರಿಬೇಕಾಗ್ತದೆ. ನಾವು ಇವತ್ತು ಭೂ ಮಾಫಿಯಾಗಳು ಇವತ್ತು ಅನೇಕ ಸರ್ಕಾರಿ ಜಮೀನುಗಳನ್ನು ಇವತ್ತು ಕಬಳಿಕೆ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಈ ರೀತಿ ಸರ್ಕಾರಿ ಜಮೀನುಗಳನ್ನು ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ರಕ್ಷಣೆ ಮಾಡಿದಿರ ಭೂಗಳ್ಳರಿಗೆ ಬಿಟ್ಕೊಟ್ಬಿಟ್ರೆ ನಾಳಿನ ದಿವಸ ಆ ಸ್ಥಳೀಯ ಭಾಗದಲ್ಲಿ ಇರ್ತಕ್ಕಂಥ ಬಡವರಿಗಾಗಲಿ ಅಥವಾ ಅಲ್ಲಿ ಅಭಿವೃದ್ಧಿಗಾಗಲಿ ಎಲ್ಲಿಂದ ಜಮೀನು ತರಬೇಕು? ಇವತ್ತು ನಾನು ರಘು ಇದ್ದೀವಿ, ಇಲ್ಲಿ ರಘು ಇದ್ದಾರೆ. ನಮ್ಮ ಕೀಲೋಳಲ್ಲಿ ಒಂದು ಮೊರಾರ್ಜಿ ದೇಸಾಯಿ ಶಾಲೆ ಆಗಿದೆ, ನೋಡಿದ್ದೀರಾ, ನೀವೆಲ್ಲ ನೋಡಿರ್ತೀರಾ. ಇವತ್ತು ಸಾವಿರಾರು ಮಕ್ಕಳಲ್ಲಿ ಓದ್ತಾ ಇದ್ದಾರೆ. ಆ ಮೊರಾರ್ಜಿ ದೇಸಾಯಿ ಶಾಲೆಯನ್ನ ಶ್ರೀನಿವಾಸಪುರಕ್ಕೆ ಕೊಡೋದಕ್ಕೆ ಎಲ್ಲ ಕೂಡ ಫೈಲ್ ಪುಟಪ್ ಆಗ್ತಾ ಇತ್ತು. ಏನ್ರಿಗೂ ಫೈಲ್ ಪುಟಪ್ ಮಾಡ್ತಾ ಇದ್ರು. ನಮ್ಮಲ್ಲಿ ಜಾಗ ಇಲ್ಲ, ನಮ್ಮ ಹತ್ರ ಜಾಗ ಸಿಗ್ತಾ ಇಲ್ಲ ಅಂತ. ನಾವು RI ಹತ್ರ ತಹಸೀಲ್ದಾರ್ ಕರ್ಕೊಂಡು ಗಲಾಟೆ ಮಾಡಿ, ಏನೋ ಇಲ್ಲ ನಮ್ಮ ಹತ್ರ ಜಾಗ ಇದೆ, ನಮ್ಮ ಇದ್ರಲ್ಲಿ ದೇವರಾಯ ಸಮುದ್ರ ವ್ಯಾಪ್ತಿಯಲ್ಲಿ ಜಾಗ ಇದೆ, ಬನ್ನಿ ನಾವು ಕೊಡ್ತೀವಿ ಅಂತ ಕರ್ಕೊಂಡು ಹೋಗಿ ಜಾಗ ಚೂಸ್ ಆಯ್ತು. ಇವತ್ತಲ್ಲಿ ಶಾಲೆ ಆಯ್ತು. ಮಲಪನಹಳ್ಳಿ ಗೇಟಲ್ಲಿ ಇವತ್ತೊಂದು ಕಾಲೇಜ್ ಆಗಿದೆ. ಯಾಕಾಯ್ತು? ಅಲ್ಲಿ ಸರ್ಕಾರಿ ಜಾಗ ಇತ್ತು, ಕಾಲೇಜ್ ಆಯ್ತು, ಅನುಕೂಲ ಆಗ್ತಾ ಇದೆ. ದೇವರಾಯ ಸಮುದ್ರ ಈಗ ಗೇಟಲ್ಲಿ ಒಂದು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡ್ಲಿಕ್ಕೆ ಎಲ್ಲ ಕೂಡ ಪ್ರೋಸೆಸ್ ಮಾಡ್ತಾ ಇದ್ದಾರೆ. ITI ಆಗ್ತಾ ಇದೆ. ಮತ್ತೆ ಇಲ್ಲಿ ಯಾವುದೋ ಒಂದು ಅಮೆರಿಕದ ಒಂದು ಯೂನಿವರ್ಸಿಟಿ ಜಾಗ ಕೂಡ ಈಗ ಅಲ್ಲಿ ರಿಸರ್ವ್ ಮಾಡಿದ್ದಾರೆ. ಇದು ಸರ್ಕಾರಿ ಜಾಗಗಳಿದ್ರೆ ಆ ಭಾಗದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಾಗ್ತವೆ, ಅನೇಕ ಜನರಿಗೆ ಸಹಾಯ ಆಗ್ತದೆ. ಅಥವಾ ಆ ಭಾಗದಲ್ಲಿ ಇರ್ತಕ್ಕಂಥ ಬಡವರು ಯಾರಾದರೂ ಕೂಡ ಜಮೀನು ಇಲ್ಲದೆ ಇರ್ತಕ್ಕಂಥವ್ರು ಮಾಡ್ಕೊಳ್ಳಿಕ್ಕೆ ಕೂಡ ಅಲ್ಲಿ ಅನುಕೂಲ ಆಗ್ತದೆ. ಅದನ್ನು ಬಿಟ್ಟು ಇವರು ರಿಯಲ್ ಎಸ್ಟೇಟ್ ಅವರ ಜೊತೆಗೆ ಇವರು ಶಾಮೀಲಾಗ್ಬಿಟ್ಟು ಏನೋ ನೋಡ್ದಂಗೆ ಕಂಡು ಕಾಣದಂಗೆ ಹಲವಾರು ಸಂಘಟನೆಗಳು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ನಾನು ನೋಡ್ತಾ ಇದ್ದೀನಿ. ನಾವು ಈ ಸ್ಟೇಟ್ಮೆಂಟ್ಗಳು ನಾವು ಆ ಥರ ಕೊಡೋದಿಲ್ಲ. ಹಲವಾರು ಸಂಘಟನೆಗಳು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ದಿನಕ್ಕೊಂದು ಸ್ಟೇಟ್ಮೆಂಟು, ವಾರಕ್ಕೊಂದು ಸ್ಟೇಟ್ಮೆಂಟು. ಏನು ಇದೇ ದೇವರಾಯ ಸಮುದ್ರ ಕೆಲವು ಸರ್ವೆ ನಂಬರ್ಗಳನ್ನು ಇಟ್ಕೊಂಡ್ಬಿಟ್ಟು, ಬಟ್ ಇದುವರೆಗೂ ಕೂಡ ಉಳ್ಸೋಕ್ಕಾಗಲಿಲ್ಲ. ಅನೇಕ ನಮ್ಮ ರವಿಯವರು ಕೂಡ ಮನವಿಗೆ ಕೊಟ್ಟಿದ್ದಾರೆ. ನಮ್ಮ ಮಹಾನಾಯಕ ಯುವಶಕ್ತಿ ಸಂಘದವರು ಅವರು ಕೂಡ ಅನೇಕ ಬಾರಿ ಈ ಥರ ಆಗಿದೆ, ಈ ಥರ ಸರ್ವೆ ನಂಬರ್ ಹಿಂಗಾಗಿದೆ, ಕ್ರಮ ಮಾಡಿ ಅಂತ ಮಾಡ್ತಾ ಇಲ್ಲ. ಸಾರ್ವಜನಿಕರು ಕೊಟ್ಟಿದ್ದಾರೆ ಅರ್ಜಿಗಳನ್ನು, ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಸೊ ನಾವೇನು ಮಾಡ್ಬೇಕು ಇವಾಗ? ದಲಿತ ಸಂಘರ್ಷ ಸಮಿತಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ ಸರ್. ನಾನು, ರಾಜು, ಕಿಟ್ಟ, ನಮ್ಮ ರಘು, ನಮ್ಮ ಉತ್ನೂರು ವೆಂಕಟರಾಮು, ಇಲ್ಲಿ ತಕ್ಕಂಡು ಎಲ್ಲ ನಮ್ಮ ಆವಣಿ, ಮಂಜು, ಪಿಚ್ಚಿಕುಂಡಳ್ಳಿ, ವೆಂಕಟರಾಮಣ್ಣ ಇವರೆಲ್ಲ ಕೂಡ ಟೀಮ್ ಆಗಿ ಅಮೃತಣ್ಣವರು ಇದ್ದಾರೆ ಇದರಲ್ಲಿ ನಮ್ಮ ಹೋರಾಟದಲ್ಲಿ.
36 ಎಕರೆ ಜಮೀನು ನಾವು 2008-9 ಹೋರಾಟ ಮಾಡಿ ಉಳಿಸ್ತೀರಿ. ಜಮೀನಲ್ಲಿ 103 ಸರ್ವೆ ನಂಬರ್ ಅಲ್ಲಿ 36 ಎಕರೆ ಜಮೀನನ್ನ ಹೋರಾಟದ ಮುಖಾಂತರ ಉಳಿಸ್ತೀರಿ ನಾವು. ಆ ಜಮೀನನ್ನ ಇವತ್ತು ಕೋರ್ಟ್ನಲ್ಲಿ ಇವರು ಸರಿಯಾಗಿ ದಾಖಲೆಗಳನ್ನು ಒದಗಿಸ್ತೀರಾ. ಆವಾಗ ಇರ್ತಕ್ಕಂಥ ಫೈಲನ್ನು ಇವರು ನಾಪತ್ತೆ ಮಾಡಿ ಈಗ ಭೂಮಾಫಿಯಾಗಳಿಗೆ ಅನುಕೂಲ ಆಗೋ ಥರ 20 ಎಕರೆ ಜಮೀನು ಇವತ್ತು ಬೇರೆಯವ್ರ ಪಾಲಾಗಿದೆ. ಯಾರ್ದು ತಪ್ಪಿದು? ಕಂದಾಯ ಇಲಾಖೆ ಅಧಿಕಾರಿಗಳದ್ದು. ಕಂದಾಯ ಇಲಾಖೆಯಲ್ಲಿ ಇವತ್ತು ನಾವು ಅಭಿಲೇಖಾಲಿ ಅಂತ ಇದೆ. ಏನಕ್ಕಪ್ಪ ಅಂದ್ರೆ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳ ಕಡತಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ಅಲ್ಲಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ ಹೇಳ್ತಾ ಇದ್ದೀನಿ, 100 ಕಡತಗಳು ಇವತ್ತು ನಾಪತ್ತೆ ಆಗಿದೆ. ವ್ಯಾಲ್ಯೂಬಲ್ ಪ್ರಾಪರ್ಟೀಸ್ ಕಡತಗಳು ಇವತ್ತು ನಮ್ಮ ಅಭಿಲೇಖಾಲಯದಲ್ಲಿ ಸಿಗ್ತಾ ಇಲ್ಲ. ಹೋದ್ರೆ ಅವರು ಒಂದು ಎಂಡಾರ್ಸ್ಮೆಂಟ್ ನಿಮ್ಮರ ಕೊಡ್ತಾರೆ, ಮಿಸ್ಸಿಂಗ್ ಆಗಿದೆ ಅಂತ, ಕಡತ ನಾಪತ್ತೆ ಆಗಿದೆ ಸಿಗ್ತಾ ಇಲ್ಲ ಅಂತ ಕೊಡ್ತಾರೆ. ಹಂಗಾದ್ರೆ ನಾವೇನಕ್ಕೆ ನಿಮಗೆ ಇಷ್ಟೆಲ್ಲ ನಾವು ಸಾರ್ವಜನಿಕ ಹಣದಲ್ಲಿ ನಿಮಗೆ ಸ್ಯಾಲ್ರಿಗಳನ್ನು ಕೊಟ್ಕೊಂಡು ಸಂಬಳ ಕೊಟ್ಕೊಂಡು ನಿಮಗೆ ಐಷಾರಾಮಿ ಕಾರುಗಳು ಕೊಟ್ಟು ನಿಮ್ಗೆ ಓಡಾಡೋದಕ್ಕೆ ನಿಮಗೆಲ್ಲ ಇದು ಮಾಡಿಕೊಟ್ಟು ನಮ್ಮ ಆಸ್ತಿ ಪಾಸ್ತಿಗಳನ್ನ ಬಡವರ ಆಸ್ತಿ ಪಾಸ್ತಿಗಳನ್ನ ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ಆ ಕಡತಗಳನ್ನ ನೀವು ರಕ್ಷಣೆ ಮಾಡಲಿಕ್ಕೆ ಕೂಡ ಯೋಗ್ಯತೆ ಇಲ್ಲ ಅಂದ್ರೆ ಇನ್ನು ಸಾರ್ವಜನಿಕರಿಗೆ ಬಡವರಿಗೆ ನೀವೇನು ಸಹಾಯ ಮಾಡ್ತೀರಿ? ಇದು ನನ್ನ ಪ್ರಶ್ನೆ. ಬಂಧುಗಳೇ, ಇದನ್ನೆಲ್ಲ ಇಟ್ಕೊಂಡು ಇವತ್ತು ನಾವು 23ನೇ ತಾರೀಕು ಏನು ಹೋರಾಟ ಮಾಡ್ತಾ ಇದ್ದೀರಿ, ಈ ಹೋರಾಟ ನ್ಯಾಯಯುತವಾದ ಹೋರಾಟ ಆಗಿದೆ. 100 ಎಕರೆ ಭೂಮಿಗಳಿಂದ ಉಳಿಸಬೇಕಾಗಿದೆ. ಇದು ಮೊದಲನೇ ಹಂತದ ಹೋರಾಟ ಇವತ್ತು ನಾವು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಆಮೇಲೆ ಬೇರೆ ರೀತಿಯ ಹೋರಾಟವನ್ನು ಮಾಡ್ತೀರಿ. ಏನೋ ಇವತ್ತೇನು ಕಂದಾಯ ಇಲಾಖೆ ಅಧಿಕಾರಿಗಳು ಆಗಿನ ಕಾಲದಲ್ಲಿ ಯಾರು ಕೆಲಸ ಮಾಡಿದ್ದಾರೆ, ಅವನಿ RI ಆಗಿ ಯಾರು ಕೆಲಸ ಮಾಡಿದ್ರು, ಆ ಭಾಗದ ಸೆಕ್ರೆಟರಿ ಆಗಿ ಯಾರು ಕೆಲಸ ಮಾಡಿದ್ರು, ಕಡತ ಯಾಕೆ ನಾಪತ್ತೆ ಆಯಿತು, ಜಯಮಾಧವ ತಹಸೀಲ್ದಾರ್ ಕಡತನ್ನ ತೆಗೆದುಕೊಂಡು ಹೋಗಿದ್ರೆ ನನಗೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದೀರಾ, ಹೆಂಗೆ ತೆಗೆದುಕೊಂಡು ತಹಸೀಲ್ದಾರ್ ಅವರು ಯಾಕೆ ತನಿಖೆ ಮಾಡಲಿಲ್ಲ? 2026 ಇವತ್ತು 2009ರಿಂದ ಇದುವರೆಗೂ ಕೂಡ ಯಾಕೆ ತನಿಖೆ ಮಾಡಲಿಲ್ಲ? 17 ವರ್ಷ ಯಾಕೆ ಮಾಡಲಿಲ್ಲ? ಯಾಕೆ ಕಡತವನ್ನು ತರಿಸ್ಕೊಂಡಿಲ್ಲ? ಸೊ ಎಷ್ಟೆಲ್ಲ ಅನುಮಾನಗಳು ಇದರಲ್ಲಿದೆ. ಅದ್ರ ಜೊತೆಗೆ ಬೇರೆ ಬೇರೆ ಸರ್ವೆ ನಂಬರ್ಗಳ ಜಮೀನುಗಳೆಲ್ಲ ಕಬಳಿಕೆ ಆಗಿದ್ದಾವೆ. ಇದರ ವಿರುದ್ಧವಾಗಿ ನಾವು 23ನೇ ತಾರೀಕು ಜಾಥಾ ಮಾಡ್ತಾ ಇದ್ದೀರಿ. ಟೋಲ್ ಗೇಟಿಂದ ಹಿಡಿದುಕೊಂಡು ತಾಲೂಕು ಕಚೇರಿವರೆಗೂ ಕೂಡ ನಮ್ಮ ಈ ಹೋರಾಟ ಬಂದಿರತಕ್ಕಂಥ ಎಲ್ಲ ನಮ್ಮ ಆತ್ಮೀಯರು ಕೂಡ ಯಶಸ್ವಿ ಮಾಡಿಸ್ಕೊಡ್ಬೇಕು. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ನಮ್ಮ ಹಿತೈಷಿಗಳು, ನಮಗೆ ಬೇಕಾಗಿದ್ದ ನಮ್ಮೆಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ಸಮಾನ ಮನಸ್ಕರೆಲ್ಲ ಕೂಡ ಈ ಹೋರಾಟದಲ್ಲಿ ಭಾಗವಹಿಸುವ ಮುಖಾಂತರ ಈ ಒಂದು ಹೋರಾಟಕ್ಕೆ ಶಕ್ತಿಯನ್ನು ಕೊಡಬೇಕು. ಮತ್ತು ನಮ್ಮ ಜಮೀನುಗಳನ್ನು ನಮ್ಮ ಹಕ್ಕೋದು ನಾವು ಉಳಿಸ್ಕೊಳ್ತಕ್ಕಂಥದ್ದು, ಅದನ್ನು ಉಳಿಸ್ಲಿಕ್ಕೆ ನಾವೆಲ್ಲ ಕೂಡ ಮಣ ತೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಕೂಡ ಒಂದಿಸಕ್ಕೆ ಮುಂಚೆ ಇನ್ನೊಂದು ಮೀಡಿಯಾ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ಮಾನ್ಯ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಲೇಬೇಕು. ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ಆಗ್ತಾ ಇರ್ತಕ್ಕಂಥ ಅಕ್ರಮಗಳನ್ನ ತಡೀಲಿಕ್ಕೆ ನಿಮ್ಮ ಜಿಲ್ಲಾಧಿಕಾರಿಗಳು ಒಬ್ಬರಿಂದನೇ ಸಾಧ್ಯ ಇದೆ. ನಾವು ಅದಕ್ಕೇನೆ ಕರಪತ್ರದಲ್ಲಿ ಕೂಡ ವಿಶೇಷವಾಗಿ ಹಾಕಿದ್ದೀವಿ, ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಕ್ರಮ ಕೈಗೊಳ್ಳಬೇಕು ಅಧಿಕಾರಿಗಳೆಲ್ಲ ಕೂಡ ಅಂತ. ಜಿಲ್ಲಾಧಿಕಾರಿಗಳು ಬರಬೇಕು ಅಂತ ಆಸೆಯಿಂದ ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಪದಾಧಿಕಾರಿಗಳ ಪರವಾಗಿ ಕೂಡ ಅವರಲ್ಲಿ ಮನವಿಯನ್ನು ಮಾಡ್ತಾ ಅವ್ರ ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸಬೇಕು. ಮತ್ತು ಎಲ್ಲ ಅಕ್ರಮಗಳಿಗೆ ಕಡಿವಾಣ ಹಾಕಲಿಕ್ಕೆ ಅವರು ಒಂದು ವಿಶೇಷವಾದ ಸಭೆಯನ್ನು ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.